ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ದಿಢೀರಾಗಿ ನೀರು ದೋಸೆ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ. ಇದು ಬೆಳಗಿನ ಉಪಹಾರಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಬೌಲಿಗೆ 2 ಕಪ್ ಅಕ್ಕಿ ಹಿಟ್ಟು, 4 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಮಿಕ್ಸ್ ಆದ ನಂತರ 10 ನಿಮಿಷ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಾನೀಗ ಕವರ್ ಮಾಡಿ ನೆನೆಯಲಿಕ್ಕೆ ಬಿಡ್ತೇನೆ. 10 ನಿಮಿಷ ಬಿಟ್ಟರೆ ಸಾಕು. ಮತ್ತು ಇದನ್ನು ಮಿಕ್ಸಿ ಗ್ರೈಂಡರಿಗೆ ಹಾಕಿ 1-2-3 ಸುತ್ತು ಬರೆಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಒಂದು ದೊಡ್ಡ ಬೌಲಿಗೆ ಹಾಕಿ ಅದನ್ನು ನೀರು ಸ್ವಲ್ಪ ಹಾಕಿ ಅದನ್ನು ಉಪ್ಪು 1 ಚಮಚ ಹಾಕಿ ರೆಡಿಯಾಗಿ ಇಟ್ಕೊಳ್ಬೇಕು. ಆ ನಂತರ ನಾನು ಇಲ್ಲೊಂದು ತವ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ತವ ಬಿಸಿ ಆದ ನಂತರ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಆದಮೇಲೂ ಸ್ವಲ್ಪ ಹೊತ್ತು ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾಗದೆ ಹಾಕಿದರೆ ಅದು ಚೆನ್ನಾಗಿ ದೋಸೆ ಎದ್ದು ಬರುವುದಿಲ್ಲ. ನಾನು ಅದನ್ನು ಎಣ್ಣೆ ಬಿಸಿಯಾಗಿದೆ ಇಲ್ವ ಅಂತ ನೋಡಲಿಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಿಂಪಡಿಸಿ ನೋಡಿದೆ. ಅದು ಬಿಸಿಯಾಗಿದೆ. ಈಗ ನಾನೀಗ ನೀರು ದೋಸೆ ಹಾಕ್ತಾ ಇದ್ದೇನೆ. ನೋಡಿ, ತುಂಬ ಸುಲಭವಾಗಿ ಆಗ್ತದೆ. 10 ನಿಮಿಷ ಸಾಕು ಹಿಟ್ಟು ರೆಡಿ ಮಾಡಲಿಕ್ಕೆ. ತುಂಬ ಟೈಮು ತಗೊಳ್ಳೋದಿಲ್ಲ. ನೋಡಿ, ಇದು ಬ್ಯಾಚುಲರ್ಸಿಗೆ ಹೇಳಿ ಮಾಡಿದಂತಹ ಒಂದು ತಿಂಡಿ. ಬೆಳಗಿನ ಉಪಹಾರಕ್ಕೆ ತುಂಬಾ ಸುಲಭವಾಗಿ ಮಾಡ್ಬೋದು. ನೋಡಿ, ನಾನು ಹಾಕ್ತಾಯಿದ್ದೇನೆ. ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಕ್ಕಿ ಹಿಟ್ಟು. ನೋಡಿ, ನಾನಿದನ್ನು ಸ್ವಲ್ಪ ಮುಚ್ಚಿಡ್ತೇನೆ. ಮೀಡಿಯಮ್ ಉರಿಯಲ್ಲಿ ದೋಸೆ ಮಾಡಬೇಕು. ನೋಡಿ, ನಾನು ಮುಚ್ಚಿಟ್ಟು ನಿಮಗೆ ತುಂಬ ರೋಸ್ಟ್ ಆಗೋದು ಬೇಡ ಅಂತ ಹೇಳಿದರೆ ಸ್ವಲ್ಪ ಬೇಗನೆ ತೆಗೆದು ಬಿಡಿ ಮುಚ್ಚಳ. ನೋಡಿ, ನನಗೆ ಸ್ವಲ್ಪ ರೋಸ್ಟ್ ಆಗಬೇಕು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಬೇಯಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಇದೊಂದು ದೋಸೆ ಆಯ್ತು. ಈಗ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ನಾನೀಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೇನೆ. ಅದಕ್ಕೆ ಕಾವಲಿಗೆ ಅಂಟಿಕೊಳ್ಳೋದಿಲ್ಲ, ಸುಲಭವಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ, ನಾನು ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ. ಸುಲಭವಾಗಿ ಸ್ಪ್ರೆಡ್ ಮಾಡಲಿಕ್ಕೂ ಬರ್ತದೆ. ನೋಡಿ, ನೀರು ದೋಸೆಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ಮಾಡಿದರೆ ಆಯಿತು. ತುಂಬ ದಪ್ಪನೇ ಇರಬಾರ್ದು, ನೀರು ಇರಬಾರ್ದು ತುಂಬ. ನೋಡಿ, ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಆಗ್ತದೆ. ನೋಡಿ, ನಾನು ಇದನ್ನೀಗ ಸ್ವಲ್ಪ ಉಪ್ಪನ್ನ ಕವರ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೇನೆ. ನೋಡಿ, ಇದು ಕೂಡ ಎಷ್ಟು ಒಳ್ಳೆ ರೋಸ್ಟ್ ಆಗಿದೆ ಅಂತ ಹೇಳಿ. ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತೇನೆ. ನೋಡಿ, ನಾನು ಈ ದೋಸೆಯನ್ನು ಆಗ ಮಾಡಿದ ದೋಸೆ ಮೇಲೆ ಹಾಕ್ತೇನೆ. ಅದರದ್ದು ಒಂದಕ್ಕೊಂದು ಅಂಟಿಕೊಳ್ಳುವುದೇ ಇಲ್ಲ. ತುಂಬ ಒಳ್ಳೆ ರೀತಿಯಲ್ಲಿ ಬೇಯ್ತದೆ ದೋಸೆ ಕೂಡ. ನೋಡಿ, ಒಳ್ಳೆ ರೀತಿಯಲ್ಲಿ ಬೆಂದಿದ್ದು, ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ. ಇದನ್ನು ಕೋಳಿ ಸಾರು, ಮೀನು ಸಾರು, ಕೊಕೊನಟ್ ಚಟ್ನಿಯಲ್ಲೂ ತಿನ್ಬೋದು. ಥ್ಯಾಂಕ್ ಯು.